ಬೆಳಕಾಗಿ ಆ ತಂದೆ ದೀಪವಾಗಿ ಎದುರಲ್ಲಿ ಕುಳಿತಿರೋ ಎರಡು ಸಭೆಯಲ್ಲಿ ಬಾಪ್ ದಾದಾ ಕರೆಯುತ್ತಿದ್ದಾರೆ. ಹೊಸ ವರ್ಷ ಹೊಸ ಉಮಂಗದಿಂದ ಪ್ರತಿಕ್ಷಣ ಸಫಲ ಮಾಡು ಮಗನೇ. ಹಳೆಯ ವರ್ಷಕ್ಕೆ ವಿದಾಯ ಹೇಳಿ ಹಳೆಯ ಸಂಸ್ಕಾರವ ಬಿಟ್ಟು ಬಿಡಿ. ಹೊಸ ಸಂಕಲ್ಪದ ಅಲೆ ಹರಡಿ ಪ್ರಕಾಶ ದೀಪವಾಗಿ ನಿಲ್ಲಿ. ಮಹಾದಾನಿಗಳು ನೀವು ಆದರೆ ಅಖಂಡ ಆಗಬೇಕು ಎನ್ನುತ್ತಾರೆ ಬಾಪ್ ದಾದಾ ಪ್ರೀತಿಯಿಂದ. ಅಖಂಡ ಯೋಗಿ, ಅಖಂಡ ನಿರ್ವಿಘ್ನ, ಅಖಂಡ ಜಜ್ಞಾನಯುಕ್ತ ಅದೃಷ್ಟವಂತ. ಒಂದು ಸೆಕೆಂಡ್ ವ್ಯರ್ಥವಲ್ಲ, ಒಂದು ಶ್ವಾಸವು ದೇವ ಸೇವೆ. ಪ್ರತಿ ಸಂಕಲ್ಪ ಗುಣಶಕ್ತಿ ಎಲ್ಲವನ್ನೂ ಸಫಲಗೊಳಿಸು ಎಂದಾಗಿ. ಬ್ರಹ್ಮ ತಂದೆಯಂತೆ ಅಲರ್ಟ್ ಆಗು, ಕೊನೆಯ ದಿನವು ಮಿಸ್ ಮಾಡದ ಮುರಳಿ. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ಈ ಮೂರು ಮಂತ್ರಗಳೇ ಸಮಾನತೆ ದಾರಿ. ಪ್ರೀತಿಯ ಮರುಪಾವತಿ ಇದೆ, ಮುರುಳಿಯೊಳೆಯ ಮೇಲೆ ತಂದೆಗೆ ಇತ್ತು ಪ್ರೀತಿ. ತಂದೆಯಂತೆ ನಾನು ಆಗಬೇಕು, ನಾನೇ ನಿಮಿತ್ತ, ನಾನೇ ಅರ್ಜುನ ಎಂದು. ಸಮಯವನ್ನು ಸಫಲಗೊಳಿಸಿದರೆ ಅರ್ಧಕಲ್ಪ ಫಲ ದೊರಕುತ್ತದೆ. ಶ್ವಾಸ ಸಫಲ ಮಾಡಿದಾಗ ಭವಿಷ್ಯದಲ್ಲಿ ರೋಗವೇ ಇರುವುದಿಲ್ಲ. ಗುಣಗಳನ್ನು ಸಫಲ ಮಾಡಿದರೆ ದೇವತೆ ಪದವಿ ದೊರಕುವುದು. ಜ್ಞಾನವನ್ನು ಸಫಲ ಮಾಡಿದರೆ ಬುದ್ಧಿಯ ಬೆಳಕು ಅರಳುವುದು. ಈ ವರ್ಷ ತೋಲಿ ಯಾವುದು? ಗುಣಗಳ ತೋಲಿ ಹಂಚಬೇಕು. ಕೇಳುವವರು ಕಡಿಮೆ, ನೋಡುವವರು ಹೆಚ್ಚು ಇಂದು. ಕರ್ಮದಲ್ಲಿ ಗುಣ, ವೈಬ್ರೇಷನಲ್ಲಿ ಶಾಂತಿ, ಮಾತಿನಲ್ಲಿ ಜ್ಞಾನ, ಮೂರು ಸೇವೆ ಒಂದೇ ಸಮಯ. ಬಾಪ್ ದಾದಾ ಕೇಳುತ್ತಾರೆ ಈ ವರ್ಷ ಎಲ್ಲರ ಹೃದಯದಿಂದ ಒಂದೇ ಧ್ವನಿ ಬರಬೇಕು. ನೋ ಪ್ರಾಬ್ಲಮ್ ಕಂಪ್ಲೀಟ್ಲಿ, ನಾನು ಸಂಪೂರ್ಣವಾಗುತ್ತೇನೆ. ನಿಶ್ಚಯದ ನಶೆಯಲ್ಲಿ ನಡೆದು ಕರ್ಮದಲ್ಲಿ ತಂದೆಗೆ ಸಮಾನವಾಗಿ. ಬಹುತ್ವದಲ್ಲಿ ಅಲ್ಲ, ಮೊದಲ ನಂಬರ್ನಲ್ಲೇ ನಿಲ್ಲುವೆನು. ಸಂಕಟ ಕೊಡುವವರಿಗೂ ಗುಣಮಾಲೆ ತೊಡಿಸಿದಾಗ ಅವರು ಮತ್ತೆ ನಿಮಗೆ ಗುಣಮಾಲೆ ತೊಡಿಸುತ್ತಾರೆ. ಜನ್ಮ ಜನ್ಮಾಂತರ ಭಕ್ತರ ಅನುಭವ. ಗುಣಮಾಲೆಯ ಇಷ್ಟ ದೇವ ಎಂದು ಬಾಪ್ ದಾದಾ ವರ ನೀಡುತ್ತಾರೆ. ಬೆರೆಯ ತಂತಿಮ ಧಾರಣೆ, ಅಶರೀರಿ ಸ್ಥಿತಿಯ ಅಭ್ಯಾಸ. ಸೇವೆಯ ಸೆಳೆತದ ನಡುವೆ ಬುದ್ಧಿಯೋಗಯುಕ್ತವಾಗಿರಲಿ. ಅಶರೀರಿಯಾಗಿ ವಿದೇಹಿಯಾಗಿ ಸೆಕೆಂಡ್ನಲ್ಲೇ ಶಾಂತಿಯಲ್ಲಿ ನೆಲೆಸಿ.